ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ ದ ಫಸ್ಟ್ ಯೂನಿಟ್ ಟೀಚಿಂಗ್ ಆಪ್ಟಿಟ್ಯೂಡ್, ಇದರಲ್ಲಿ ಬರುವಂಥ ಒಂದು ಕ್ವಶನ್: ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪೀಪಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಇಫೆಕ್ಟಿವ್ ಟೀಚಿಂಗ್ ಫ್ರಮ್ ದ ಫಾಲೋವಿಂಗ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಇಫೆಕ್ಟಿವ್ ಟೀಚಿಂಗ್ ಆಗಿದೆ ಅನ್ನೋದನ್ನು ನಾವು ಹೇಗೆ ಅರಿಯಬೇಕು? ದ ಫಸ್ಟ್ ಒನ್ ಈಸ್ ಆಪ್ಷನ್ ಪ್ಯೂಪಿಲ್ ಅಟೆಂಡಿಂಗ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಕಲಿಕೆಯ ಅನುಭವಕ್ಕಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದಾರೆ. ಸೆಕೆಂಡ್, ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ವಿದ್ಯಾರ್ಥಿಗಳಿಗೆ ಸರಿಯಾದ ಮತ್ತು ಯೋಗ್ಯವಾದ ಕಲಿಕೆಯ ಅನುಭವಗಳು ಸಿಗುತ್ತಿವೆ. ಆಮೇಲೆ ಫೋರ್ತ್ ಒನ್, ಪ್ಯೂಪಿಲ್ ರಿಸೆಪ್ಟಿವ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಕಲಿಕೆಯ ಅನುಭವಗಳನ್ನು ವಿದ್ಯಾರ್ಥಿಗಳು ಸ್ವೀಕಾರ ಮಾಡುತ್ತಿದ್ದಾರೆ. ಮೂರನೇದು, ಟೀಚರ್ ಕಂಟ್ರೋಲಿಂಗ್ ದ ಪೀಪಲ್. ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಕಂಟ್ರೋಲ್ ಇಡುವುದಿಲ್ಲ. ದಿಸ್ ಕ್ವಶನ್ಸ್ ಆನ್ಸರ್ ಇಸ್ ಬಿ. ಬಿ ಆಪ್ಷನ್ ಇಸ್ ಕರೆಕ್ಟ್. ಫಸ್ಟ್, ಸೆಕೆಂಡ್ ಆ್ಯಂಡ್ ಫೋರ್ತ್. ಅದಾದ ನಂತರ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ನ, ತುಂಬ ಕಾಂಪ್ಲಿಕೇಟೆಡ್ ಕ್ವಶನ್ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ಏನದು ನೋಡ್ರಿ, ಕ್ವಶನ್ ನಂಬರ್ 12: ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾ. ಶಿಕ್ಷಕರ ವೃತ್ತಿಯನ್ನು ಬೆಳೆಸುವ ಸಲುವಾಗಿ ಕೆಲಸ ಮಾಡುತ್ತಿರುವ ಸಂಸ್ಥೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಾರೆ. ಸ್ವಾಯತ್ತ ಸಂಸ್ಥೆ ಬೇರೆ ಮತ್ತು ಸಂಸ್ಥೆ ಬೇರೆ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಶಿಕ್ಷಕರಿಗಾಗಿ ಕೆಲಸ ಮಾಡುತ್ತಿರುವ ಸರ್ಕಾರದ ಸ್ವಾಯತ್ತ ಸಂಸ್ಥೆ NCTE, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಈ D.Ed, B.Ed, M.Ed ಕೋರ್ಸ್ಗಳನ್ನು ನಾವು ಏನು ಕಲಿತೀವಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಇದು 1993 ಇದನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ 1995 ಇದು ಕೆಲಸ ಮಾಡಲು ಪ್ರಾರಂಭ ಮಾಡಿತ್ತು ಸಂಸ್ಥೆ. ಆದರೆ ಇಲ್ಲಿ ಪ್ರಶ್ನೆ ಏನು ಕೇಳ್ಯಾರವರು? ಸ್ಟ್ಯಾಟ್ಯೂಟರಿ ಬಾಡಿ ಕೇಳಿಲ್ಲ, ಇನ್ಸ್ಟಿಟ್ಯೂಷನ್ ಕೇಳ್ಯಾರ್ರಿ. ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಇರೋದು ಬಿ, TLC, ಟೀಚಿಂಗ್ ಲರ್ನಿಂಗ್ ಸೆಂಟರ್. ಟೀಚಿಂಗ್ ಲರ್ನಿಂಗ್ ಸೆಂಟರ್ ಇದು ಕೊಯಿಮತ್ತೂರದಲ್ಲಿದೆ, ತಮಿಳುನಾಡುದ ಕೊಯಿಮತ್ತೂರು. ಪ್ಲೀಸ್, ಬಿ ಆನ್ಸರ್ ಇಸ್ ಕರೆಕ್ಟ್. ಆಮೇಲೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪ್ರಭಾ. ಸ್ವಯಂ ಪ್ರಭಾಕ್ಕೆ ಸಂಬಂಧ ಇರಲಾರ್ದು ಸೆಂಟೆನ್ಸ್ ಯಾವುದು ಅಂತ ಕೇಳ್ಯಾರ. ಸ್ವಯಂ ಪ್ರಭಾ ಇದು ಗ್ರೂಪ್ ಆಫ್ DTH TV ಚಾನಲ್ಸ್, ಕರೆಕ್ಟ್. ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸ್, ಕರೆಕ್ಟ್. 24/7 accessibility, ಕರೆಕ್ಟ್. ಫೋರ್ತ್, ನಾಟ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ MOOC. ಡಿ ಈಸ್ ರಾಂಗ್. ನೆಕ್ಸ್ಟ್ ಇದು ನೋಡಿರಿ. Suppose a teacher performs a self-assessment in which he or she examines the pedagogy, articulates reason and strength for strategy used in the classroom. Identify the method referred here. ಶಿಕ್ಷಕರು ಕ್ಲಾಸ್ ರೂಮದಲ್ಲಿ ತಾವು ಬೋಧನೆ ಮಾಡಿದ ವಿಷಯದ ಬಗ್ಗೆ, ತಮ್ಮ ಬೋಧನೆಯ ಬಗ್ಗೆ ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಳ್ಳುತ್ತಾರೆ. ನಾನು ಪಾಠ ಬೋಧನೆ ಮಾಡಿದ್ದು ಸರಿಯಾಗಿದೆಯಾ, ನನ್ನ ಬೋಧನೆ ಸರಿಯಾಗಿದೆಯಾ, ಇಫೆಕ್ಟಿವ್ ಆಗಿ ನಾನು ಯಾವ ರೀತಿಯನ್ನು ಬೋಧನೆ ಮಾಡಬೇಕಾಗಿತ್ತು, ಎಲ್ಲಿ ತಪ್ಪಾಗಿದೆ, ಹೇಗೆ ಸುಧಾರಣೆ ಮಾಡಿಕೊಳ್ಳಬೇಕು ಅನ್ನೋದು ಚೆಕ್ ಮಾಡಿಕೊಳ್ಳುವಂಥ ಮೆಥಡ್ ಯಾವುದು ಅಂದರೆ ರಿಫ್ಲೆಕ್ಟಿವ್ ಟೀಚಿಂಗ್. ಡಿ ಈಸ್ ಕರೆಕ್ಟ್ ಆನ್ಸರ್. ಮೈಕ್ರೋ ಟೀಚಿಂಗ್ ಪ್ರಾರಂಭದೊಳಗೆ ಶಿಕ್ಷಕರು ಕಲಿಯುತ್ತಾರೆ ಹೇಗೆ ಕಲಿಸಬೇಕಂತೇಳಿ. ಮ್ಯಾಕ್ರೋ ಟೀಚಿಂಗ್ ಇದು ದೊಡ್ಡ ಟೀಚಿಂಗ್. ಇಂಟೆನ್ಸಿವ್ ಇನ್ ಟೀಚಿಂಗ್ ಇದನ್ನಲ್ಲ. ಸೊ ಡಿ ಈಸ್ ಕರೆಕ್ಟ್ ಆನ್ಸರ್, ರಿಫ್ಲೆಕ್ಟಿವ್ ಟೀಚಿಂಗ್. ಅದಾದ ನಂತರ, ವಾಟ್ ಈಸ್ ದ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣದಲ್ಲಿ CBCS ಪ್ಯಾಟರ್ನದ ಉಪಯೋಗ ಏನಾಗುತ್ತದೆ? ಬಿ ಈಸ್ ಕರೆಕ್ಟ್ ಆನ್ಸರ್. ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಆ್ಯಂಡ್ ಕ್ರೆಡಿಟ್ ಅಕ್ಯುಮುಲೇಷನ್. ವಿದ್ಯಾರ್ಥಿಗಳಿಗೂ ತಮಗೆ ಬೇಕಾಗಿರುವ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯಕ್ಕೆ ಸಂಬಂಧಿಸಿದ ಅಂಕಗಳನ್ನು, ಕ್ರೆಡಿಟ್ಸ್ಗಳನ್ನು ಕ್ರೋಢೀಕರಣ, ಅವುಗಳನ್ನು ಕಲೆಕ್ಟ್ ಮಾಡಿಕೊಳ್ಳುವ ಅವಕಾಶ ವಿದ್ಯಾರ್ಥಿಗಳಿಗೆ ಇದೆ.
ಸೊ ಇದನ್ನು ಹೈಯರ್ ಎಜುಕೇಷನ್ದಲ್ಲಿ ಬರುವ 5 ಪ್ರಶ್ನೆಗಳು ನೀಟಾಗಿ ಇದನ್ನು ನೀವು ನೋಡಿಕೊಳ್ಳಬೇಕು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.